ಸದ್ಯ ಕರ್ನಾಟಕದ ಯಾವುದೇ ಮೂಲೆನ ಥಿಯೇಟರ್ಸ್ಗೆ ಹೋದ್ರೂ ಅಲ್ಲೆಲ್ಲ ರಾರಾಜಿಸ್ತಾ ಇರೋದು KGF ಸಿನಿಮಾ. ಕರ್ನಾಟಕ ಮಾತ್ರ ಯಾಕೆ, ದೇಶಾದ್ಯಂತ ಯಾವುದೇ ಕಡೆ ಹೋದ್ರೂ KGF ಹವಾ ಅಷ್ಟೇ ಜೋರಾಗಿದೆ. ಈಗ ಐ ಟೇಕ್ ಅ ಪ್ಲೆಜರ್ ಟು ಇನ್ವೈಟ್ KGF ಟೀಮ್. ಅಫ್ಕೋರ್ಸ್ ನಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರೆ, ಜೊತೆಗೆ ಶ್ರೀನಿಧಿ ಶೆಟ್ಟಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಯಶ್ ಅವರೇ, ಫಸ್ಟ್ ಆಫ್ ಆಲ್ KGF ಹವಾ ತುಂಬ ಇದೆ. ನಾನು ಹೇಳೋದಲ್ಲ, ಅದು ಸೋಷಿಯಲ್ ಮೀಡಿಯಲ್ಲಾಗಿರ್ಬೋದು ಅಥವಾ ಗಲ್ಲಿಗಳಲ್ಲೂ ಕೂಡ KGF ಬಗ್ಗೆ ಮಾತಾಡ್ತಿದ್ದಾರೆ. ಈ ರೀತಿಯ ಪಬ್ಲಿಕ್ ರಿಯಾಕ್ಷನ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಖುಷಿ ಆಗುತ್ತೆ ನ್ಯಾಚುರಲಿ. ನಾವು ಮಾಡಿರೋ ಕೆಲಸಕ್ಕೆ ಅವ್ರು ಅಷ್ಟು ಗೌರವ ಕೊಟ್ಟು, ಅದು ಬರೀ ಎಷ್ಟು ಸಿನಿಮಾ ಆಗಿಲ್ಲ, ಅದು ಎಲ್ಲರ ಸಿನಿಮಾ ಆಗಿದೆ. ಅದರಿಂದನೇ ಈ ಲೆವೆಲ್ ಪ್ರೀತಿ, ಈ ಲೆವೆಲ್ ಉತ್ಸಾಹ ಕಾಣಿಸ್ತಾ ಇರೋದು. ಐ ಥಿಂಕ್ ಎಲ್ಲೋ ನಾವು ಪಟ್ಟಿರೋ ಶ್ರಮ ಅಥವಾ ನಮ್ಮ ಉದ್ದೇಶಗಳು ಜನಕ್ಕೆ ಅರ್ಥ ಆಗಿದೆ. ಅದರಿಂದ ಅಷ್ಟು ಖುಷಿಯಿಂದಿದ್ದಾರೆ ಎಲ್ಲರೂ. ಓಕೆ. ಆ್ಯಂಡ್ ಶ್ರೀನಿಧಿ, ಕಮಿಂಗ್ ಟು ಯು, ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗೂ ಒಂದು ಕನಸಿರುತ್ತೆ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಿಂದ ಲಾಂಚ್ ಆಗಬೇಕು ಆ್ಯಂಡ್ ಒಂದು ಮಾಸ್ ಬಜೆಟ್ ಇರುವಂತಹ ಸಿನಿಮಾದಲ್ಲಿ ಲಾಂಚ್ ಆಗಬೇಕು ಅಂತ. ಸೊ ಅದು ಎಲ್ಲವೂ ಕೂಡ ನಿಮಗೆ ಸಿಕ್ಕಿದೆ ಮೊದಲನೇ ಸಿನಿಮಾದಲ್ಲೇ. ಸೊ ಒಂಥರ ವೈಭವಯುತವಾಗಿ ಕನ್ನಡ ಇಂಡಸ್ಟ್ರಿಗೆ ಆ್ಯಸ್ ಅ ಹೀರೋಯಿನ್ ಕಾಲಿಡ್ತಿದ್ದೀರಾ. ಸೊ ಹೌ ಆರ್ ಯು ಫೀಲಿಂಗ್ ಆ್ಯಂಡ್ ಹೌ ಎಕ್ಸೈಟೆಡ್ ಆರ್ ಯು? ನನಗಂತೂ ತುಂಬಾ ಬಹಳ ಖುಷಿ ಆಗ್ತಾಯಿದೆ. ಬಿಕಾಸ್ ಅದೇ ನೀವು ಹೇಳ್ದಂಗೆ ಫಸ್ಟ್ ಮೂವಿ, ಅದರಲ್ಲೂ ಪ್ರಶಾಂತ್ ನೀಲ್ ಅವ್ರ ನಿರ್ದೇಶನ, ಹೊಂಬಾಳೆ ಪ್ರೊಡಕ್ಷನ್ನಿಂದ ಬರುತ್ತಿರುವಂಥ ಒಂದು ಮೂವಿ, ಯಶ್ ಅವ್ರ ಜೊತೆ ಫಸ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಗೋವಂಥ ಒಂದು ಆಪರ್ಚುನಿಟಿ. ಆ್ಯಂಡ್ ದಿಸ್ ಮೂವಿ ಇಸ್ ಕಮಿಂಗ್ ಇನ್ 2 parts ಆ್ಯಂಡ್ ದೆನ್ 5 languages ಬರ್ತಿರೋದು. ಸೊ ಇಟ್ಸ್ ಲೈಕ್ ಬೋನಸ್ ಮೇಲೆ ಬೋನಸ್. ಮೊದಲನೇ ಚಾಪ್ಟರ್ ಬಗ್ಗೆನೇ ನಮ್ಗೆ ಅಷ್ಟೊಂದು ಕುತೂಹಲ ಇದೆ. ಸೊ ಇಟ್ಸ್ ಲೈಕ್ ಹ್ಯೂಜ್ ಮೆಗಾ ಮ್ಯಾಗ್ನಮ್ ಓಪಸ್ ಆಬ್ವಿಯಸ್ಲಿ. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಅದೃಷ್ಟ ಆ್ಯಂಡ್ ಏನೋ ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಗುಡ್ ಲಕ್, ಎಂಟ್ರಿಗೆ ನಿಮಗೆ ಗುಡ್ ಲಕ್. ಪ್ರತಿಯೊಂದು ಸಿನಿಮಾ ಆದಮೇಲೂ ಯಶ್ ಅವ್ರಿಗೆ ಅವರ ಅಭಿಮಾನಿಗಳು ಒಂದು ಹೆಸರನ್ನ ಕೊಟ್ಬಿಡ್ತಾರೆ. ರಾಮಾಚಾರಿ ಆದಮೇಲೆ ಅಣ್ತಮ್ಮ ಅಂತ ಕರೆದ್ರು. ಐ ಥಿಂಕ್ ಸಂತು ಸ್ಟ್ರೇಟ್ ಫಾರ್ವರ್ಡ್ ಆದಮೇಲೆ ಕೆಲವೊಬ್ರು ಸಂತು ಅಂತ ಕೂಡ ಕರೆದ್ರು. ಸೊ ಈಗ ರಾಕಿ ಬಾಯ್ ಅಂತ ಕರೀತಾ ಇದ್ದಾರೆ. ಸೊ ಅಟ್ ದಿಸ್ ಮೂಮೆಂಟ್ ನಿಮ್ಗೆ ಹೇಗೆ ಅನ್ನಿಸುತ್ತೆ ಇದನ್ನೆಲ್ಲ ಅಪ್ರಿಸಿಯೇಷನ್ನ ರಿಸೀವ್ ಮಾಡೋದಕ್ಕೆ? ಅದು ಆ ಪಾತ್ರಕ್ಕೆ ಸಿಗೋ ಗೌರವ. ಆ ಥರದ್ದು ಒಳ್ಳೆ ಪಾತ್ರ ಬಂದಾಗ ಅದ್ರ ಜೊತೆ ರಿಲೇಟ್ ಆಗ್ತಾರೆ. ರಾಜ ಹುಲಿ ಅಂತಾರೆ, ಇನ್ನೊಂದು ಯಾವ ಗಜಕೇಸರಿ ಇರ್ತಾ ಇದು ಮಾಡಿದ್ದಕ್ಕೆ. ಇಟ್ಸ್ ಆಲ್ ಆ ಕ್ಯಾರೆಕ್ಟರ್ ಕ್ರಿಯೇಟ್. ಅಫ್ಕೋರ್ಸ್ ಕನ್ನಡ ಚಿತ್ರರಂಗದ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್. ಆ ಸಿನಿಮಾಗೆ ನಾವು ಮಾಡಿರ್ತೀವಿ, ಅದು ಹಂಗೆ ಕ್ಯಾರಿ ಆಗುತ್ತೆ. ಆ್ಯಂಡ್ ವೆನ್ ದೇ ಲೈಕ್ ಸಮಥಿಂಗ್, ಸಮ್ ಕ್ಯಾರೆಕ್ಟರ್ ಆ ಎಲಿಮೆಂಟ್ ಜೊತೆ ರಿಲೇಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಸೊ ಅದು ಇಟ್ ಇಸ್ ಜನಗಳಿಗೆ ಬಿಟ್ಬಿಡೋ ವಿಷಯ. ಅದು ಐ ಥಿಂಕ್ ಪ್ರತಿ ಸಿನಿಮಾಕ್ಕೂ ಚೇಂಜ್ ಆಗಬೇಕು. ಚೇಂಜ್ ಆಗಿಲ್ಲ ಅಂದರೆ ಇನ್ನೂ ಹಳೆಯದರಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದೀವಿ ನಾವು ಅಂತ. ಸೊ ಇಟ್ಸ್ ಗುಡ್ ಇಫ್ ದೇ ಆರ್ ಕಾಲಿಂಗ್ ಮೀ ರಾಕಿ ಬಾಯ್ ವಾಟೆವರ್, ಅದು ಒಳ್ಳೆಯದು ಅಂತ. ಓಕೆ. ಆ್ಯಂಡ್ ನಮ್ಮಲ್ಲಿ ಪ್ರಮೋಷನ್ಸ್ ನೀವು ಮಾಡದೇ ಇದ್ರೂ ನಡೆಯುತ್ತೆ, ಯಾಕಂದರೆ ಎಲ್ಲ ಅಭಿಮಾನಿಗಳು ಅದನ್ನು ಮುಂದೆ ತೊಗೊಂಡು ಹೋಗ್ತಿದ್ದಾರೆ. ಬಟ್ ಇವಾಗ ಹೊರ ರಾಜ್ಯಗಳಿಗೆ ಹೋಗಿ ಸಿನಿಮಾನ ಪ್ರಮೋಷನ್ ಮಾಡ್ತಿದ್ದೀರಾ. ಸೊ ಅಲ್ಲೂ ಕೂಡ ಪ್ರಚಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಯಶ್? ನಾನು ಅದೇ ನಿಜವಾಗ್ಲೂ ನಮ್ಮ ಊರಲ್ಲಿ ಪ್ರಮೋಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಪ್ರಮೋಷನ್ ಯಾಕೆ ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತೀನಿ. ಇಟ್ ಈಸ್ ಓನ್ಲಿ ಫಾರ್ ಅವೇರ್ನೆಸ್. ಈ ಸಿನಿಮಾ ಇವಾಗ ಬರ್ತಾ ಇದೆ ಅಂತ. ಅದು ಬಿಟ್ಟರೆ ನಿಮ್ಮ ಟ್ರೈಲರ್ ಆಗ್ಬೋದು, ನಿಮ್ಮ ಸಾಂಗ್ಸ್ ಆಗ್ಬೋದು, ಅಥವಾ ನಿಮ್ಮ ಫಿಲ್ಮ್ ಪೋಸ್ಟರ್ ಆಗ್ಬೋದು, ಟೈಟಲ್ ಆಗ್ಬೋದು, ಕಾಸ್ಟ್ ಆ್ಯಂಡ್ ಕ್ರೂ, ಡೈರೆಕ್ಷನ್ ಯಾರು, ಇದೆಲ್ಲ ಕಾಂಬಿನೇಷನ್, ಯಾವ ಪ್ರೊಡಕ್ಷನ್ನು, ಇದ್ರ ಮೇಲೆ ಜನ ಡಿಸೈಡ್ ಆಗಿಬಿಡ್ತಾರೆ. ನಾನು ನಂಬಿರೋ ವಿಷಯ. ಅವ್ರಿಗೆ ಅದಾದಮೇಲೆ ಡೇಟ್ ತಿಳಿಸ್ಬೇಕು, ಇಂಥ ದಿನ ಬರ್ತಾ ಇದೆ ಅಂತ. ಆ್ಯಂಡ್ ಅಷ್ಟು ಕಾತುರದಿಂದ ಫಾಲೋ ಮಾಡ್ತಿರ್ಬೇಕಾದ್ರೆ, ಅವ್ರು ಕಾಯ್ತಾ ಇರ್ಬೇಕಾದ್ರೆ, ಅವ್ರಿಗೆ ನಮಗಿಂತ ಮುಂಚೆ ಗೊತ್ತಿರುತ್ತೆ ಡೇಟ್ ಯಾವಾಗ ಏನು. ಹಂಗಿದ್ದಾಗ ಮತ್ತೆ ನಾನು ಬಂದು ಹಿಂಗೆ ಹಂಗೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಸ್ಟಿಲ್ ಟು ಬಿ ಆನೆಸ್ಟ್, ಎಲ್ಲ ಭಾಷೆಯಲ್ಲಿ ಹೋಗಿ ಬಂದ ಮೇಲೆ ನನಗೆ ಭಾಳ ಖುಷಿ ಆಗ್ತಿದೆ. ನಮ್ಮೂರು, ನಮ್ಮ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ನನಗೆ ಎಲ್ಲರೂ ಇಷ್ಟಿಷ್ಟೇ ನಿಮಿಷ ಅಂತ ಬೇರೆ ಕಡೆ ನಾನು ಮಾಡ್ತಿದ್ದೆ. ಯಾಕಂದರೆ ತುಂಬ ಚಾನಲ್ಸ್ ಇರುತ್ತಲ್ಲ. ಈಗ ಇಲ್ಲೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ, ಸರ್ ಎಲ್ಲರೂ ಕಾಯ್ತಾ ಇದ್ದಾರೆ ಸ್ವಲ್ಪ ಅಂತ. ನಾನಂತೂ ಯಾರಿಗೂ ನೋ ಅಂತಿಲ್ಲ. ಬಿಕಾಸ್ ಎಲ್ಲೋ ನನಗೆ ಭಾಳ ಖುಷಿಯಾಗಿದೆ ಈ ಸಲ. ನಾವು ಹೊರಗಡೆ ನಿಂತು ಹೋರಾಡ್ಕೊಂಡು ಬರ್ತಿರ್ಬೇಕಾದ್ರೆ ನೀವೆಲ್ಲ ಅಷ್ಟೇ ಪ್ರೀತಿಯಿಂದ ಪ್ರತಿದಿನ ಈ ಸಿನಿಮಾ ಬಗ್ಗೆ ಪ್ರೋಗ್ರಾಮ್ ಮಾಡಿ ಒಂದೊಂದು ಆ ಸಿನಿಮಾದ ಪ್ಲಸ್ ಪಾಯಿಂಟ್ಗಳು ಅಥವಾ ಆ ಸಿನಿಮಾ ಏನು ಚೆನ್ನಾಗಿದೆ ಅನ್ನೋದನ್ನು ಜನಕ್ಕೆ ಅಷ್ಟು ಚೆನ್ನಾಗಿ ತಲುಪಿಸಿದ್ದೀರ. ಅಫ್ಕೋರ್ಸ್ ಜನ ಅಷ್ಟು ಕುತೂಹಲದಿಂದ ಸಿನಿಮಾದ ಬಗ್ಗೆ ಕೇಳ್ತಿದ್ದಾರೆ. ಇದು ಎರಡೂ ವರ್ಕ್ ಆಗುತ್ತೆ. ನೀವು ತೋರಿಸ್ತಿದ್ರೆ ಅವರು ಕೇಳ್ತಿದ್ದಾರೆ. ಆ್ಯಂಡ್ ನಮಗೂ ಕೂಡ ಅದೇ ಪ್ರೀತಿ, ಒಂದು ಏನೋ ಎಲ್ಲ ಇಷ್ಟು ಮಾಡಿದಾರಲ್ಲ. ಸೊ ನನಗೇನಂದರೆ, ನನಗೊಂದು ನಂಬಿಕೆ ಇತ್ತು. ಎಲ್ಲರೂ ಹೇಳ್ತಿದ್ರು, ಸರ್ ಫಸ್ಟು ಕನ್ನಡ ಮಾಡಿಬಿಡೋಣ, ಆಮೇಲೆ ಬೇರೆ ಲಾಸ್ಟ್ ಮಿನಿಟ್ ಎಲ್ಲ ಇದು ಮಾಡೋಕ್ಕೆ, ಕನ್ನಡಕ್ಕೆ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ನಾನು ಹೇಳಿದೆ, ಅಕಸ್ಮಾತ್ ಈ ಉದ್ದೇಶ ನಾವು ಯಾಕೆ ಹೊರಗಡೆ ಮಾಡ್ತಿದ್ದೀವಿ ಅಂತ ಜನಕ್ಕೆ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿಗೆ ನಾವು ಮಾಡಿರೋ ಪ್ರಯತ್ನ ಎಲ್ಲ ವೇಸ್ಟ್. ನನಗೆ ನಂಬಿಕೆ ಇದೆ, ನಮ್ಮ ಜನಕ್ಕೂ ಗೊತ್ತು, ನಮ್ಮ ಇಡೀ ಮಾಧ್ಯಮದ ಮಿತ್ರರಿಗೂ ಗೊತ್ತು ಏನಕ್ಕೆ ಇದು ಮಾಡ್ತಾಯಿದ್ದೀವಿ ಅಂತ. ಯಾರು ಏನೂ ಹೇಳಲ್ಲ.
ತಲೆನೇ ಕೆಡಿಸ್ಕೊಬಿಡಿ, ನಾವೆಲ್ಲ ಕಡೆ ಮಾಡ್ಕೊಂಬರೋಣ, ಅವ್ರು ಆಮೇಲೆ ನಮಗೆ ಪ್ರೋಗ್ರಾಮ್ ಲಾಸ್ಟಿಗೆ ನಾವು ಸಿಗ್ತೀವಿ, ಅಷ್ಟೇ ಖುಷಿಯಿಂದ ಇರ್ತಾರೆ, ಡೋಂಟ್ ವರಿ ಅಂತ ಹೇಳಿ. ನನಗೆ ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದರೆ ಅಲ್ಲಿಗೆ ವೇಸ್ಟು. ನಾನು ಎಲ್ಲೋ ಜಗತ್ತಿಗೆಲ್ಲಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಮನೆಗೆಲ್ಲಕ್ಕಾಗದೆ ಹೋದರೆ ಅದು ಪ್ರಯೋಜನ ಏನು. ಸೊ ಐ ನೋ ನೀವೆಲ್ಲರೂ ಅದನ್ನು ಅಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀರ. ಜನರಲಿ ನಾನು ಸ್ವಲ್ಪ ಹಿಂದೆ ಇರ್ತೀನಿ, ನಾನು ಜಾಸ್ತಿ ಪ್ರೋಗ್ರಾಮ್ಸು ಇದು ಹೋಗಲ್ಲ. ಬಟ್ ಸ್ಟಿಲ್ ಐ ಫೀಲ್ ದಿಸ್ ಟೈಮ್ ಇದು ಒಂದು ಬೇರೆಯೇ ಮಾಡಲ್ ಸೆಲೆಬ್ರೇಟ್ ಆಗ್ತಿದೆ. ಆ್ಯಂಡ್ ಅಭಿಮಾನಿಗಳು ನೀವು ಹೇಳ್ದಂಗೆ ಅವರಷ್ಟು ಕೇಳ್ತಾ ಇದ್ದಾರೆ ಅಂತಲ್ಲ, ಆ ಕುತೂಹಲನೇ ನಮಗೆ ಬೇರೆ ಕಡೆ ಪ್ರಮೋಷನ್ ಸಿಗಂಗೆ ಮಾಡಿರೋದು. ಯಾವುದೇ ಭಾಷೆಗೆ ಹೋದರೂ ಅಲ್ಲಿ ಪ್ರೋಗ್ರಾಮ್ ಮಾಡೋರಿಗೂ ಅಷ್ಟು ಜನ ನಮ್ಮ ಕಮೆಂಟ್ಸ್ ಹಾಕೋದಾಗಲಿ ಅಥವಾ ಅವ್ರಿಗೆ ಕೇಳಿ ಇದನ್ನು ಈ ಕ್ವೆಶನ್ಸ್ ಕೇಳಿ ಆ ಕ್ವೆಶನ್ಸ್ ಕೇಳಿ ಅಂತ ಅಷ್ಟು ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಅವ್ರ ಇಂಟ್ರಾಕ್ಷನ್ ಲೆವೆಲ್, ಅವ್ರ ಇಂಟ್ರೆಸ್ಟ್ ಲೆವೆಲ್ ನೋಡಿ ನನಗೆಲ್ಲ ಬಾಂಬೆ ಕ್ಯಾ ಬಾಯ್ ತುಮಾರೆ ಫ್ಯಾನ್ಸ್ ಇರ್ತಾರೆ. ಡೆಫಿನೆಟ್ಲಿ ಆ ಥರದ್ದೆಲ್ಲ ಇಂಟರ್ವ್ಯೂಸ್ ಇವಾಗ ಓಡಾಡ್ತಿದೆ ಯೂಟ್ಯೂಬಲ್ಲಿ.